ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಗ್ಯಾಸ್ ಟ್ರಬಲ್. ಎರಡನೇ ವಾರವೂ ಹೋಟೆಲ್ಗಳಿಗೆ ತಟ್ಟಿದ ಗ್ಯಾಸ್ ಬೆಸಿ. ಸಿಲಿಂಡರ್ ಕೊರತೆಯಿಂದ ಮೆನು ಕಡಿತ ಹಿನ್ನೆಲೆ ಭಾನುವಾರವೂ ಹೋಟೆಲ್ಗಳಿಗೆ ಗ್ರಾಹಕರು ಬರ್ತಾ ಇಲ್ಲ. ವೀಕೆಂಡ್ನಲ್ಲೇ ಬಿಕೋ ಅನ್ನುತ್ತಿವೆ ಬೆಂಗಳೂರು ಹೋಟೆಲ್ಗಳು. ಸಹಜವಾಗಿ ಈ ಶನಿವಾರ ಭಾನುವಾರ ಬಂತು ಅಂತ ಹೇಳಿದ್ರೆ ವಾರ ಪೂರ್ತಿ ಅಡುಗೆ ಮಾಡಿರೋರು, ಬೇಜಾರು ಮಾಡ್ಕೊಂಡಿರೋರು ಇಲ್ಲ ಹೋಟೆಲ್ಗಳಲ್ಲಿ ಹೋಗಿ ತಿನ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ರು. ಹಾಗಾಗಿ ವೀಕೆಂಡ್ಗಳಲ್ಲಿ ಭರ್ಜರಿ ವ್ಯಾಪಾರ ನಡೀತಾ ಇದ್ದಂಥ ಹೋಟೆಲ್ಗಳು ಕೂಡ ಬಿಕೋ ಎನ್ನುತ್ತಿವೆ. ಬೆಂಗಳೂರು ಹೋಟೆಲ್ಗಳಲ್ಲಿ ವೀಕೆಂಡ್ಗಳಲ್ಲಿ ಎಸ್ಪೆಷಲಿ ವೀಕೆಂಡ್ನಲ್ಲಿ ಭಾರಿ ಆದಾಯದ ನಿರೀಕ್ಷೆಯಲ್ಲಿರ್ತಾರೆ ಮಾಲೀಕರು. ಯಾಕಂದರೆ ಅಷ್ಟು ಜನ ಬರ್ತಾ ಇರ್ತಾರೆ ವೀಕೆಂಡಲ್ಲಿ, ಏನೋ ಒಂದು ಹೊರಗಡೆ ಊಟ ಮಾಡೋಣ ಅಂತ ಹೇಳಿ ಬರ್ತಾ ಇರ್ತಾರೆ. ಆದರೆ ಈ ಬಾರಿ ಗ್ರಾಹಕರಿಲ್ಲದೆ ಹೋಟೆಲ್ಗಳು ಖಾಲಿ ಆಗಿದೆ. ಈ ಬಗ್ಗೆ ಪ್ರತಿನಿಧಿ ಕೃಷ್ಣ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಿಲ್ತಾ ಇಲ್ಲ. ಯುದ್ಧ ನಿಲ್ಲದ ಕಾರಣದಿಂದಾಗಿ ರಾಜ್ಯ ರಾಜಧಾನಿ ಬೆಂಗಳೂರಂಥ ಹೋಟೆಲ್ಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ತರ್ತಾ ಇದೆ. ಕಳೆದ 2 ವಾರಗಳಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನ ಹೋಟೆಲ್ಗೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಗ್ಯಾಸ್ ಸಪ್ಲೈ ಆಗದ ಕಾರಣದಿಂದಾಗಿ ಹೋಟೆಲ್ ಮಾಲೀಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಆದರೆ ಗ್ರಾಹಕರು ಕೂಡ ಹೋಟೆಲ್ ಹತ್ತ ಮುಖ ಮಾಡ್ತಾ ಇಲ್ಲ. ವೀಕೆಂಡ್ ಸಂದರ್ಭದಲ್ಲಿ ಹೋಟೆಲ್ಗಳು, ಬೆಂಗಳೂರಿನ ಹೋಟೆಲ್ಗಳು, ಬಹುತೇಕ ಹೋಟೆಲ್ಗಳು ಖಾಲಿ ಹೊಡಿತಾ ಇದೆ. ವೀಕೆಂಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ಮನೆ ಊಟ ಬಿಟ್ಟು ಹೋಟೆಲ್ಗೆ ಬರ್ತಾ ಇದ್ರು. ಆದರೆ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಖಾಲಿ ಹೊಡಿತಾ ಇದೆ. ನಾನು ಬೆಂಗಳೂರಿನ ಮಲ್ಲೇಶ್ವರಂ ಬಳಿ ಇರುವಂಥ ಸ್ವಾತಿ ಹೋಟೆಲ್ ಒಳಗೆ ಇದ್ದೀನಿ. ಯಾವ ರೀತಿ ಜನ ಇಲ್ಲದೆ ಹೋಟೆಲ್ ಇವೆ ನಡೀತಾ ಇವೆ ಅಂತ ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ಸ್ವಾತಿ ಹೋಟೆಲ್ ಪ್ರತಿ ವೀಕೆಂಡ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು, ಗ್ರಾಹಕರು ಬರ್ತಾ ಇದ್ರು. ಆದರೆ ಹೋಟೆಲ್ಗಳು ಇವಾಗ ಜನ ಬರ್ತಾ ಇಲ್ಲ. ಯಾಕಂದರೆ ಕೆಲವು ಮೆನು ಅಲ್ಲಿ ಕಡಿತ ಆಗಿದೆ. ಮೆನು ಕಡಿತ ಕಾರಣದಿಂದಾಗಿ ಜನ ಹೋಟೆಲ್ ಹತ್ತ ಮುಖ ಮಾಡ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿನ ಸ್ವಾತಿ ಹೋಟೆಲು ಸಹ ಇವತ್ತು ವೀಕೆಂಡ್ ಅಂದರೆ ಭಾನುವಾರ ಆದರೂ ಸಹ ಬೆಂಗಳೂರಿನ ಸ್ವಾತಿ ಹೋಟೆಲ್ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ. ಯಾಕಂದರೆ ಹೋಟೆಲಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು. ಇಲ್ಲಿ ಹೋಟೆಲ್ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಪ್ರತಿ ವೀಕೆಂಡ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು. ಈಗ ಹೋಟೆಲ್ ನೋಡಿದ್ರೆ ತುಂಬ ಖಾಲಿ ಹೊಡಿತಾ ಇದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ? ತುಂಬ ಸಮಸ್ಯೆಗಳಾಗ್ತಾ ಇದೆ ಸರ್. ನಮಗೂ ಹೊಟ್ಟೆಗೆ ಅನ್ನ ಇಲ್ಲದಂಗೆ ಆಗಿದೆ. ಯಾಕೆ ಕೇಳಿದ್ರೆ ಈ ರೋಡಿಂದ ಇಂಪಾರ್ಟೆಂಟ್ ಸಮಸ್ಯೆ ನಮಗೆ. ರೋಡ್ 6 ತಿಂಗಳಾಯಿತು ರೋಡ್ ಇದು ಮಾಡಿ. ಗ್ಯಾಸ್ ಸಮಸ್ಯೆ ನಿಮಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ? ತುಂಬ ಸಮಸ್ಯೆ ಅಂತ ಹೇಳಿದ್ರೆ ನಾವು ಐಟಮೇ ಮಾಡ್ತಾ ಇಲ್ಲ. ಇಡ್ಲಿ, ರೈಸ್ ಬಾತು, ಖಾರ ಬಾತು, ಕೇಸರಿ ಬಾತು. ಹಾಗಾಗಿ ನಮ್ಮ ಊಟ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ನಮ್ಮ ಮಾಲೀಕರು ಆದ್ರೂ ನಡೆಸ್ತಾ ಇದ್ದಾರೆ. ಅದು ತುಂಬ ಗ್ರೇಟ್ ನಮ್ಮ ಮಾಲೀಕರದು. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕೆಂಡ್ ಬಂದಾಗ, ಶನಿವಾರ ಬಂದಾಗ ಜನ ಹಿಂಗೆ ಬರ್ತಾ ಇದ್ರು ಅಂತ ಯಾವತ್ತು ವೇಟಿಂಗ್, ನಮ್ಮ ಹೋಟ್ಲಲ್ಲಿ ಯಾವತ್ತು ವೇಟಿಂಗ್ ಇದ್ರು. ಈ ನಡುವೆ ಒಂದು 15-20 ದಿನದಿಂದ ತುಂಬ ಖಾಲಿ ಅಂತಾರೆ. ಹೋಟ್ಲ್ ಫುಲ್ ಖಾಲಿ. ಇವಾಗ 7 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು. ಕಡಿತ ಆಗಿದೆ. ನಮ್ಗೆ ಹೊಟ್ಟೆಗೂ ಅನ್ನ ಇಲ್ಲದಂಗೆ ಆಗಿದೆ. ಆ ಥರ ಪರಿಸ್ಥಿತಿ ಆಗಿದೆ ಗ್ಯಾಸಿಂದಾಗಿ. ಈಗ ಸಂಬಳ ಎಲ್ಲ ಕೊಡ್ತಾರ ಓನರ್ಗೆ? ಸಂಬಳ ಕೊಡ್ತಾ ಇದ್ದಾರೆ. ಸಂಬಳದೇನು ತೊಂದರೆ ಮಾಡ್ತಾ ಇಲ್ಲ. ನಮ್ಮ ಓನರ್ ಒಂಥರ ದೇವ್ರಂತ ಮನುಷ್ಯರು ಅವರು. ಹಾಗಾಗಿ ನಮ್ಮ ಅವರ ಹೋಟ್ಲ್ ಕಸ್ಟಮರ್ ಇಲ್ಲಾದ್ರೂ ಪರವಾಗಿಲ್ಲ, ನೀವು ಇಲ್ಲೇ ಇರಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟು ಗ್ಯಾಸ್ ಎಷ್ಟು ಹೆಂಗೆ ಸಪ್ಲೈ ಆಗ್ತಾ ಇದೆ ನಿಮ್ಗೆ ಹೋಟ್ಲ್? ಗ್ಯಾಸ್ ಬರ್ತಾನೆ ಇಲ್ಲ ಸರ್. ನಾವು ಇದ್ರ ಮೇಲೆ ಮಾಡ್ತಾ ಇದ್ದೀವಿ, ಸೌದೆ ಒಲೆ ಮೇಲೆ ಮಾಡ್ತಾ ಇದ್ದೀವಿ. ರೈಸ್ ಬಾತು, ಇಡ್ಲಿ, ಸಾಂಬಾರೆಲ್ಲ. ಎಷ್ಟು ದಿನಕ್ಕೋಸಲ ಗ್ಯಾಸ್ ಬರುತ್ತೆ? ಒಂದು 2 ಗ್ಯಾಸ್ ಬಂದಿದೆ ಇಷ್ಟು ದಿನದಲ್ಲಿ. 2-3 ಗ್ಯಾಸ್ ಏನೋ ಬಂದಿದೆ ಅಷ್ಟೇ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಸಹ ಇದೇ ರೀತಿಯ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಗ್ಯಾಸ್ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಗ್ಯಾಸ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಬೀರಿರೋ ಕಾರಣದಿಂದಾಗಿ ಕೆಲವು ಮೆನು ಅಲ್ಲಿ ಕಡಿತ ಆಗಿರೋ ಕಾರಣದಿಂದಾಗಿ ಜನ ಹೋಟ್ಲ್ ಹತ್ತ ಮುಖ ಮಾಡ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿನ ಸ್ವಾತಿ ಹೋಟೆಲ್ಗೂ ಕೂಡ ಇದರ ಎಫೆಕ್ಟ್ ಸಹ ತಟ್ಟಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಈಗ 20ರಷ್ಟು ಗ್ಯಾಸ್ ಪೂರೈಕೆ ಮಾಡ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದೆ. ಬಹುಶಃ ಮುಂದಿನ ವಾರ ಹೋದರೂ ಸಹಜ ಸ್ಥಿತಿಯತ್ತ ಹೋಟ್ಲ್ ಬರ್ತಾವ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಬಾಲು ಜೊತೆ ಕೃಷ್ಣ, TV5.